ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 25ನೇ ತಾರೀಕಿಂದು. ಇಲ್ಲೇನಾಗುತ್ತಪ್ಪ ಅಂದರೆ ಇದು ನಿನ್ನೆ ಭಾಗ್ಯಲಕ್ಷ್ಮಿ ಇಲ್ದಿದ್ದರಿಂದ ಇವತ್ತು ಭಾಗ್ಯಲಕ್ಷ್ಮಿ ಇರೋದ್ರಿಂದ ಭಾಗ್ಯಲಕ್ಷ್ಮಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲೇನಾಗತ್ತಪ್ಪ ಅಂದರೆ ಕನ್ನಿಕಾ ಮತ್ತು ಪೂಜಾ ಜಗಳಾಡ್ತಿರ್ತಾರಲ್ಲ. ಕನ್ನಿಕಾ, ಏಯ್ ನನಗೆ ಚಾಕು ತೋರಿಸ್ತಾ ಇದ್ದೇನೆ, ಎಲ್ಲೋಗುತ್ತೆ ಚೀಪ್ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ, ಅದಕ್ಕೆ ಈ ಥರ ಎಲ್ಲ ನಡ್ಕೊತಾ ಇದೆಯಾ ನೀನು ಅಂದಾಗ, ಏಯ್ ಕನ್ನಿಕಾ ಆ ಥರ ಎಲ್ಲ ಮಾತಾಡಬೇಡ, ಚೀಪ್ ಮೆಂಟಾಲಿಟಿ ನಂದಲ್ಲ, ನಾವು ಮಿಡ್ಲ್ ಕ್ಲಾಸ್ ಅವ್ರು ಯಾವಾಗಲೂ ಕರೆಕ್ಟಾಗಿ ಪರ್ಫೆಕ್ಟಾಗಿರ್ತೀವಿ, ನಿಮ್ಮದೇ ಇಂಥರ ಮನೆ ಹಾಳು ಬುದ್ಧಿ ಕೆಟ್ಟ ಬುದ್ಧಿ ಎಲ್ಲ ನಿಮ್ಮ ಹತ್ರ ಇರೋದು, ನಮ್ಮ ಹತ್ರ ಅಲ್ಲ, ಎಲ್ಲೋಗುತ್ತೆ ನಿಮ್ಮ ತಾಂಡ ಭಾವನ ಬುದ್ಧಿನೇ ನಿಂತವಿರೋದು ಅಂತ ಅಂದ್ಬಿಟ್ಟು ಕನ್ನಿಕಾ ಪೂಜಾಗೆ ಹೇಳ್ತಾಳೆ. ಪೂಜಾ, ಏಯ್ ಕನ್ನಿಕಾ, ನಮ್ಮ ಭಾವನ ಬುದ್ಧಿ ನನ್ನ ಹತ್ರ ಇಲ್ಲ ಕಣೆ, ನಮ್ಮ ಭಾವನ ಬುದ್ಧಿ ಏನಿದ್ರು ನಿನ್ನಂಥವ್ರು ಎಷ್ಟೇ ಆಗಲಿ, ನೀವೆಲ್ಲ ನಾವೆಲ್ಲ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ, ನೀವೆಲ್ಲ ಹೈ ಕ್ಲಾಸ್ ಮೆಂಟಾಲಿಟಿ ಅಲ್ವಾ, ಅದರಿಂದ ಮನೆ ಹಾಳು ಮಾಡೋದು, ಇನ್ನೊಬ್ರ ಜೀವನ ಹಾಳು ಮಾಡೋದು ಮೆಂಟಾಲಿಟಿ ಎಲ್ಲ ನಿಂದೂ ನಮ್ಮ ತಾಂಡ ಭಾವಂದು, ಅದಕ್ಕೆ ನೀವಿಬ್ಬರು ಒಂದೇ ಕ್ಯಾಟಗರಿ, ನಾವು ನಿಮ್ಮ ಕ್ಯಾಟಗರಿಗೆ ಸೇರಿದಾರಲ್ಲ, ನಮ್ಮ ತಾಂಡ ಭಾವನು ಒಂದು ಕ್ಯಾಟಗರಿಗೆ ಸೇರಿಸ್ಬೇಡ, ತಾಂಡ ಭಾವ ಏನಿದ್ರು ನಿನ್ನ ಕ್ಯಾಟಗರಿ, ಅದನ್ನು ತಿಳ್ಕೊ ಮೊದಲು ನೀನು ಅಂತ ಹೇಳ್ಬಿಟ್ಟು ಪೂಜಾ ಕನ್ನಿಕಾಗೆ ಹೇಳ್ತಾಳೆ. ಅವಾಗ ಕನ್ನಿಕಾ ಏನು ಮಾತಾಡಲ್ಲ. ಅವಾಗ ನಿನ್ನ ಜೊತೆ ಮಾತಾಡೋದು ಕೂಡ ನನಗೆ ಇಷ್ಟ ಇಲ್ಲ, ನಿನ್ನ ಜೊತೆ ಮಾತಾಡೋದು ವೇಸ್ಟ್ ಅಂತ ಹೇಳ್ಬಿಟ್ಟು ಪೂಜಾ ಅಲ್ಲಿಂದ ಹೊರಡ್ತಾಳೆ. ಹೊರಡ್ಬಿಟ್ಟು ತರಕಾರಿ ಕಟ್ ಮಾಡ್ಕೊಂಡು ಕುಂಬಳಕಾಯಿ ಕುಯ್ತಾ ಇರ್ತಾಳೆ. ಕನ್ನಿಕಾ, ಪೂಜಾ ನನಗೆ ಆ ತರಕಾರಿ ಇಷ್ಟ ಇಲ್ಲ ಅಂದಾಗ, ನಾನು ಇದೇ ಮಾಡ್ತೀನಿ ಕಣೆ, ನೀನು ತಿಂದರೆ ಬಿಟ್ಟರೆ ಬಿಡು, ನನಗೇನು ಹೋಗಿಲಿ ಅಂತ ಹೇಳ್ಬಿಟ್ಟು ಪೂಜಾ ತರಕಾರಿ ಕುಯ್ತಾ ಇರ್ತಾಳೆ. ಈ ಕಡೆ ಏನಾಗುತ್ತೆ, ಪುರೋಹಿತರು ಅರ್ಜೆಂಟ್ ಮಾಡ್ತಾನೆ ಇರ್ತಾರೆ. ಬೇಗ ಬರೋಕ್ಕೆ ಹೇಳಿ, ಪೂಜೆಗೆ ಸಂಕಲ್ಪ ಮಾಡಬೇಕು, ತಡ ಆಗ್ತಿದೆ, ಆಮೇಲೆ ಮತ್ತೆ ಪೂಜೆ ಶುರು ಮಾಡಿದ್ರೆ ಫಲ ಸಿಗೋಲ್ಲ, ಬೇಗ ಬರೋಕ್ಕೆ ಹೇಳಿರಾಯ್ರೆ ಅಂತ ಹೇಳ್ಬಿಟ್ಟು ಪುರೋಹಿತರು ಕಾಮತರ್ಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಆದಿ ರೆಡಿಯಾಗಿಬಿಟ್ಟು ಶರ್ಟು ಮತ್ತು ಪಂಚೆ ಶಲ್ಯ ಹಾಕ್ಕೊಂಬರ್ತಾರೆ. ಆ ಶರ್ಟಲ್ಲಿ ದುಡ್ಡಿಂದು ಟ್ಯಾಗ್ ಇರುತ್ತಲ್ಲ, ದುಡ್ಡು ಎಷ್ಟು ಅಂತ ಹೇಳ್ಬಿಟ್ಟು ಅದು ತೆಗ್ದಿರಲ್ಲ ಶರ್ಟಲ್ಲಿ. ಸರಿ ಅಂದ್ಬಿಟ್ಟು ಕಿಶನ್, ಅಣ್ಣ ಆಯಿತಾ, ಕರಿತಾ ಇದ್ದಾರೆ ಪುರೋಹಿತರು, ಕರಿತಾ ಇದ್ದಾರೆ, ಅಣ್ಣ ಆಯಿತು ಕಿಶನ್ ಬಂದೆ ಅಂದ್ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ಭಾಗ್ಯ ರೆಡಿನಾ ಅಂತಾರೆ. ಭಾಗ್ಯ ಬಂದಿದ್ದ ತಕ್ಷಣ ನಗ್ಗಾಡ್ತಿರ್ತಾಳೆ ಭಾಗ್ಯ. ಅವಾಗ ಯಾಕೆ ಭಾಗ್ಯ ಇಷ್ಟೊಂದು ನಗ್ತಾ ಇದ್ದೀರಾ, ಇಷ್ಟೊತ್ತಾಗ ಮುಖ ಒಂಥರ ಮಾಡ್ಕೊಂಡಿದ್ರಾ, ನಾಚ್ಕೊಂಡು ಮುಖ ಉದಿಸ್ಕೊಂಡು, ಇವಾಗೇನು ಅಯ್ಯೋ ಅದಲ್ಲ ಅದೇವ್ರೆ ನಿಮ್ಮ ಅವತಾರ ಅಂದ್ಬಿಟ್ಟು ಜೋರಾಗಿ ನಗಾಡ್ತಾನೆ ಇರ್ತಾರೆ ಭಾಗ್ಯ. ಅಂದರೆ ಅಷ್ಟು ಅವ್ರಿಗೆ ಆದಿಯವ್ರು ನೋಡ್ಬಿಟ್ಟು ಒಂಥರ ಖುಷಿ ಆಗ್ಬಿಡುತ್ತೆ, ಅಷ್ಟು ನಗಾಡ್ತಿರ್ತಾರೆ. ಅಲ್ಲೊಂಥರ ಫನ್ ಇನ್ಸಿಡೆಂಟ್ ಥರ. ಆಮೇಲೆ ಯಾಕೆ ಬಗ್ಗೆ ಹಿಂಗೆ ನಗ್ತಾ ಇದ್ದಾರೆ, ಏನಾಯ್ತು, ನನ್ನ ಬಟ್ಟೆ ಚೆನ್ನಾಗಿಲ್ವಾ, ಕಿಶನು ಚೆನ್ನಾಗಿದೆ ಬಟ್ಟೆ ಅಂತ ಅಂದಲ್ಲ, ಹಂಗಾರೆ ಬೇರೆ ಬಟ್ಟೆ ಹಾಕ್ಕೊಳ್ಳ ಅಂದಾಗ, ಬೇಡ ಆದಿವ್ರೆ ಚೆನ್ನಾಗಿದೆ, ಮತ್ತೆ ನಗ್ತಾ ಇದ್ದೀರಾ ಏನಾಯಿತು ಅಂತ ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು, ನೀವು ಹಿಂಗೆ ನಕ್ಕರೆ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಅಯ್ಯೋ ಆದಿಯವರೇ, ನೀವು ಹಾಕಿರೋ ಶರ್ಟು ಎಷ್ಟು ದುಡ್ಡು ಅಂತೇಳಿ ನಿಮಗೆ ಮಾತ್ರ ಗೊತ್ತಾದ್ರೆ ಸಾಕು, ಇಡೀ ಊರವ್ರಿಗೆಲ್ಲ ಗೊತ್ತಾಗ್ಬೇಕಂದಾಗ, ಅಯ್ಯೋ ಹೌದಾ ಈ ಟ್ಯಾಗು, ಅಯ್ಯೋ ನಾನು ನೋಡಲೇ ಇಲ್ಲ ಭಾಗ್ಯ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಕತ್ರಿ ಹುಡುಕ್ತಾರೆ, ಮತ್ತೇನು ಹುಡುಕ್ತಾರೆ, ಸಿಗಲ್ಲ, ಕೈಯಲ್ಲಿ ಕೀಳೋಕೆ ಹೋಗ್ತಾರೆ, ಆಗಲ್ಲ. ಅಲ್ಲ ಏನು ಮಾಡ್ತಾಯಿದ್ದೀರ ಅಂದರೆ, ಸಿಸರ್ ಹುಡುಕ್ತಾ ಇದ್ದೀನಿ ಬಗ್ಗೆ ಕಟ್ ಮಾಡೋಕ್ಕೆ. ಅಯ್ಯೋ ನೀವು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋತಿದ್ದೀರಾ, ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಭಾಗ್ಯ ತನ್ನ ಬಾಯಿಯಿಂದ ಅದು ದಾರನ ಕಟ್ ಮಾಡ್ತಾರೆ. ಅದಕ್ಕೆ ಬಗ್ಗೆ ಹೇಳೋದು ಪಕ್ಕದಲ್ಲಿ ಹಿಂತಿರಬೇಕು ಅಂತಂದಾಗ, ಹೌದು ನೋಡಿ ಇವಾಗ ಎಷ್ಟು ಬೇಗ ಇಂಥ ಪ್ರಾಬ್ಲಮ್ನೆಲ್ಲ ನೀವು ಎಷ್ಟು ಬೇಗ ಸಾಲ್ವ್ ಮಾಡಿಬಿಟ್ರ, ಅದಕ್ಕೆ ಪಕ್ಕದಲ್ಲಿ ಹೆಂಡ್ತಿ ಇರಬೇಕು ಅಂತ ಹೇಳೋದು, ನೋಡಿ ನೀವು ಇದ್ದಿದ್ದಕ್ಕೆ ಇದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಇಲ್ಲಾಂದರೆ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಆದಿಯವರೇ ನನ್ನನ್ನು ಹೊಗಳೋದು ಸ್ವಲ್ಪ ನಿಲ್ಲಿಸ್ತೀರಾ ನೀವು ಅಂದಾಗ, ಅದೇ ಆಗುತ್ತೆ, ಇರೋದನ್ನೇ ನಾನು ಹೇಳ್ತಾ ಇರೋದು, ನನ್ನ ಹೃದಯ ದೇವತೆಯಲ್ಲಿ ಪೂಜೆ ಮಾಡೋ ದೇವ್ರ ಥರ ನೀವು, ಅರ್ಥ ಆಯ್ತಾ, ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರೋ ಒಬ್ಬ ಭಕ್ತ ಅಂತ ತಿಳ್ಕೊಳ್ಳಿ, ದೇವ್ರನ್ನ ಹೊಗಳ್ತಾನೆ ಇರಬೇಕಲ್ವಾ, ದೇವತೆನ ಹೊಗಳದಲ್ಲಿ ಇದ್ರಾಗುತ್ತಾ ಅಂತ ಅಂದ್ಬಿಟ್ಟು ಆದಿ ಹೇಳಿದಾಗ, ಆದಿಯವರೇ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದಾಗ, ಅಷ್ಟರಲ್ಲಿ ಕಿಶನ್, ಅಣ್ಣ ಬರ್ತೀರಾ ಅಂತ ಅಂದ್ಬಿಟ್ಟು ಅಂತಾನೆ. ಆವಾಗ ಆದಿ, ಭಾಗ್ಯ ಅವರೇ ನಾನು ಕಿಶನ್ ಅಷ್ಟೊಂದು ಕೂಕೋತಾ ಇದ್ದಾನೆ, ನಾನು ಹೋಗ್ತೀನಿ, ನೀವು ಬೇಗ ಬನ್ನಿ ಅಂದಾಗ, ಸರಿ ಅದೇ 10 ನಿಮಿಷಕ್ಕೆ ಬಂದ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಆದಿ ಹೋಗ್ತಾರೆ. ಆದಿ ಹೋಗ್ತಿದ್ದಂಗೆ ಇಲ್ಲೇನಾಗುತ್ತೆ, ಕನ್ನಿಕಾ, ಮೀನಾಕ್ಷಿ ಮತ್ತು ಅಕ್ಷತಾ ಕೂತಿರ್ಬೇಕಾರೆ ಅಕ್ಷತಾ, ಇನ್ನೂ ಬರಲಿಲ್ವಾ, ಇನ್ಯಾವಾಗ ಪೂಜೆ ಶುರು ಮಾಡೋದು, ಆಗಲೇ ಸಮಯ ಆಯಿತು ಅಂತ ಪುರೋಹಿತರು ಹೇಳ್ತಾ ಇದ್ದಾರಲ್ಲ, ಹಿಂಗೇನಾ ಇದು ಕಾಮತ್ ಮನೆ ಸಂಪ್ರದಾಯಕ್ಕೆ ಈ ಥರ ಎಲ್ಲ ಮಾಡ್ತಾರಾ, ನೋಡು ಮೀನಾಕ್ಷಿ, ಈ ಥರ ಫಂಕ್ಷನ್ಸ್ಗೆಲ್ಲ ನಂಗೆ ಇನ್ನೊಂದು ಸತಿ ಇನ್ವೈಟ್ ಮಾಡೋಕ್ಕೆ ಹೋಗ್ಬೇಡ, ನಂಗೆ ತುಂಬಾ ಬೇಜಾರಾಗ್ತಿದೆ, ಡಿಸ್ಕಸ್ಟಿಂಗ್ ಆಗ್ತಿದೆ, ಅಲ್ಲ ಈ ಟೈಮ್ ಸೆನ್ಸ್ ಒಂದಿಲ್ಲ ಅಂದಮೇಲೆ, ಈ ಮನೆ ಹಿರಿಸೊಸೆಯಾಗಿ ಒಂದು ಟೈಮ್ ಸೆನ್ಸ್ ಇಲ್ಲ ಅಂದಮೇಲೆ ಹೇಗೆ, ಇಷ್ಟೊತ್ತಾಗ ಬರಬೇಕಾ ಒಂದು ಪೂಜೆ ಶುರು ಮಾಡೋಕ್ಕೆ, ಆ ಪೂಜೆಗೆ ಕಾಯ್ಕೊಂಡು ಕೂತ್ಕೋಬೇಕಾ ನಾವು, ಇನ್ನೆಷ್ಟೊತ್ತು ಅಂತ ಕಾಯೋದು, ಇನ್ನೊಂದು ಸತಿ ನಾನು ಬರೋಲ್ಲ, ನಾನು ಇವಾಗ ಇಲ್ಲಿಂದ ಹೊಡ್ತೀನಿ ಅಷ್ಟೇನೆ, ನನಗಂತೂ ತುಂಬಾ ಬೇಜಾರಾಗ್ತಿದೆ ಅಂತ ಅಂದ್ಬಿಟ್ಟು, ಅಲ್ಲ ಬಾಗಿಂಗ್ ಸ್ವಲ್ಪನಾದ್ರು ಗೊತ್ತಾಗಲ್ವಾ, ಇಷ್ಟೊತ್ತಕ್ಕ ರೆಡಿ ಆಗಬೇಕಾ, 10 ನಿಮಿಷ ಅಂತ ಹೇಳ್ಬಿಟ್ಟು ಅಂತಂದಾಗ, ಸರಿ. ಆಮೇಲೆ ಅದೇ ಬರ್ತಾ ಇದ್ದಾರೆ ಭಾಗ್ಯ, ಏನೋ ಪ್ರಾಬ್ಲಮ್ ಆಗಿರಬೇಕು ಅಂದಾಗ, ಆದಿ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳಿದ ತಕ್ಷಣ ಆದಿ ಸುಮ್ಮನಾಗ್ತಾರೆ. ಅವಾಗ ಇಲ್ಲ ಭಾಗ್ಯವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದ್ರೆ ಇಷ್ಟೊತ್ತು ಬಂದುಬಿಡ್ತಿದ್ರು ಅವ್ರು ಆ ಥರ ಎಲ್ಲ ಮಾಡಲ್ಲ, ಬರ್ತಾರೆ ಅಂದಾಗ, ಆಮೇಲೆ ಅಕ್ಷತಾ, ಆದಿ
ಇವಾಗ ಹೆಂಡ್ತಿನ ಡಿಫೆಂಡ್ ಮಾಡ್ಕೊಂಡು ಬರಬೇಡ ಅಂದಾಗ ಅಕ್ಷತಾ ಅವರೇ ಬರ್ತಾರೆ ಅಂತ ಹೇಳಿದ್ನಲ್ಲ ಅಂದಾಗ ಆದಿ ಹೋಲ್ಡ್ ಯುವರ್ ಟಂಗ್, ಏನು ಮಾತಾಡ್ತಿದ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ, ನಿನ್ನ ಹೆಂಡ್ತಿ ನೀನು ಅಷ್ಟೊಂದು ವಹಿಸ್ಕೊಂಡು ಬರಬೇಡ, ಹೆಂಡ್ತಿನ ಡಿಫೆಂಡ್ ಮಾಡಬೇಕು, ಒಳ್ಳೆ ವಿಷಯದಲ್ಲಿ ಮಾತ್ರ ಡಿಫೆಂಡ್ ಮಾಡಬೇಕು, ಎಲ್ಲ ವಿಷಯದಲ್ಲಲ್ಲ. ಈಗ ಅವಳಿಂದ ಎಷ್ಟು ಟೈಮ್ ವೇಸ್ಟ್ ಆಗಿದೆ, ಎಲ್ಲರೂ ಕಾಯ್ಕೊಂಡಿದ್ದೀವಿ ಅಂತ ಗೊತ್ತು ತಾನೆ, ಆದರೂ ಮತ್ತೆ ಲೇಟ್ ಮಾಡ್ಕೊಂಡು ಬರ್ತಿದ್ರೆ ಬೇಜಾರಾಗಲ್ವಾ ನಮಗೆ? ಛೇ ನಾನು ಯಾಕಾನ ಈ ಫಂಕ್ಷನ್ಗೆ ಬಂದು ಅಂತ ಅಂದ್ಬಿಟ್ಟು ಅಕ್ಷತಾ ಹೇಳ್ತಾರೆ. ಅವಾಗ ಪೂಜಾ ಮತ್ತು ಕಿಶನ್ ಮುಖ ನೋಡ್ಕೊತಿರ್ತಾರೆ. ಅವಾಗ ಕಾಮತ್ತವ್ರು ಏನು ಮಾತಾಡೋಕ್ಕಾಗಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಕ್ಷತಾ ನಾನು ಹೊಡ್ತೀನಿ ಅಂತ ಅಂದ್ಬಿಟ್ಟು ಇದ್ದಾಗ ಮೀನಾಕ್ಷಿ ಬೇಡ ಅಕ್ಷತಾ ಸ್ವಲ್ಪ ವೆಯ್ಟ್ ಮಾಡು, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಮೇಲೆ ಪ್ರಸಾದ ತೊಗೊಂಡಂಗೆ ಹೋಗ್ಬಾರ್ದು, ಸ್ವಲ್ಪ ವೆಯ್ಟ್ ಮಾಡಿ, ಪೂಜೆ ಆಗುತ್ತೆ, ಪ್ರಸಾದ ತೊಗೊಂಡೋಗಿವಂತೆ ಪ್ಲೀಸ್ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ಕೊತಾರೆ. ಕನಿಗ ಕೂಡ ಹೌದು ಅಕ್ಷತಾ ಅವರೇ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಅಕ್ಷತಾ ಸುಮ್ಮನೆ ಆಗ್ತಾರೆ. ಸರಿ ಈ ಕಡೆ ಏನಾಗುತ್ತೆ, ಭಾಗ್ಯನ ಇಷ್ಟೊತ್ತಾರು ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವ ರೀತಿ ಸಂಬಂಧನ ನನಗಂತೂ ಗೊತ್ತಿಲ್ಲ ಅಂತ ಅಕ್ಷತಾ ಅಂತ ಇರ್ಬೇಕಾದ್ರೆ ಅಷ್ಟಲ್ಲಿ ಕುಸುಮಾರ್ ಬರ್ತಾರೆ. ಇದು ದೇವರು ಬೆಸೆದ ಸಂಬಂಧ ಅಂತ ಅಂದ್ಬಿಟ್ಟು ಕುಸುಮಾರ್ ಬಂದಿದ ತಕ್ಷಣ ಎಲ್ಲ ಕುಸುಮಾರ್ ಮುಖ ನೋಡ್ತಾರೆ. ಅಷ್ಟರಲ್ಲಿ ಕಾಮತ್ತವರೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಕುಸುಮಾರ್ನೆಲ್ಲರೂ ಇನ್ವೈಟ್ ಮಾಡ್ತಾರೆ. ಕುಸುಮ, ಧರ್ಮಣ್ಣ, ಸುನಂದ, ವಿಠಲಣ್ಣ ಎಲ್ಲ ಬಂದಿರ್ತಾರೆ, ಗುಂಡ, ತನ್ವಿ ಎಲ್ಲನೂ. ಆಮೇಲೆ ಸರಿ ಅಂದ್ಬಿಟ್ಟು ಕಾಮತ್ತವ್ರು ಇನ್ವೈಟ್ ಮಾಡ್ತಾರೆ. ಪೂಜೆ ಹೋಗಿ ಎಲ್ಲರೂ ಮಾತಾಡಿಸ್ತಾಳೆ. ಸರಿ ಕೂರಿಸ್ಕೋತಾರೆ. ಕೂತ್ಕೊಂಡಿದ್ದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಕೂತ್ಕೊತೀವಿ, ಅದಕ್ಕೆಲ್ಲ ಏನಿಲ್ಲ ಅಂತಂದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ, ಇಷ್ಟು ದೊಡ್ಡ ಮನೆ ಸೊಸೆ ಆಗೋಕ್ಕೆ ನಮ್ಮ ಭಾಗ್ಯ ಪುಣ್ಯ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಕಾಮತ್ತವ್ರಿಗೆ ಕುಸುಮ ಅಂತಿದ್ದಂಗೆ ಹೌದೌದು, ದುಡ್ಡಿರೋರು ಕಂಡ್ರೆ ಎಲ್ಲರೂ ಹಾಗೆ ಹೇಳೋದು, ಎಷ್ಟೇ ಆಗಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ತಾನೇ ನೀವು, ದುಡ್ಡಿರೋರ ಮನೆಗೆ ಸಂಬಂಧ ಬೆಳೆಸ್ಬಿಟ್ಟು ಮದುವೆ ಮಾಡಿಕೊಟ್ಬಿಟ್ರೆ ಮುಗ್ದೋಯ್ತು ನಿಮ್ಮದು, ನಿಮ್ಮ ಮನೆ ಹೆಣ್ಮಕ್ಳುಗಳು ಲೈಫ್ ಸೆಟ್ಲಾಗಿರುತ್ತೆ. ಛೇ ಈ ಥರ ಎಲ್ಲ ಯೋಚನೆ ಮಾಡ್ತಾರಪ್ಪ, ದುಡ್ಡಿರೋ ಸಿಕ್ಬಿಟ್ರೆ ಸಾಕು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಕ್ಷತಾ ಕುಸುಮಾರ್ಗೆ ಹೇಳ್ತಿರ್ತಾರೆ. ಕುಸುಮಾರ್ ಏನು ಮಾತಾಡೋಲ್ಲ ಪಾಪ, ಸುಮ್ಮನೆ ಕೂತಿರ್ತಾರೆ. ಅವ್ರು ಹೇಗೆ ಹೇಳ್ತಾರೆ ನೋಡು, ಇಂಥ ಒಳ್ಳೆ ಮನೆ ಸೊಸೆ ದುಡ್ಡಿರೋರ್ಗೆ ಎಲ್ರಿಗೂ ಒಳ್ಳೆ ಮನೆಗಳೇ ಸಿಗುತ್ತೆ, ಮಿಡ್ಲ್ ಕ್ಲಾಸ್ ಪೀಪಲ್ ಮೆಂಟಾಲಿಟಿ ಎಲ್ಲ ಎಲ್ಲಿ ಬಿಡ್ತಾರೆ ಹಾಗೆ ಹೀಗೆ. ಅಲ್ಲ ಮೀನಾಕ್ಷಿ, ಇನ್ನೊಂದು ಸತಿ ಇವ್ರನ್ನೆಲ್ಲ ಕರಿಬೇಕು ಅಂತ ನಿನಗೆ ಕರಿಬೇಡ ಮೀನಾಕ್ಷಿ, ಇವ್ರನ್ನೆಲ್ಲ ಎಷ್ಟಲ್ಲಿ ಬೇಕೋ ಅಷ್ಟರಲ್ಲಿ ಇಟ್ಕೋ, ನಿನಗೆ ಗೊತ್ತಾಗಲ್ವಾ, ಇವ್ರನ್ನ ಒಂದು ಸತಿ ಹಚ್ಕೊಂಡ್ರೆ ಪದೇ ಪದೇ ಬರ್ತಾನೆ ಇರ್ತಾರೆ, ಇವ್ರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು, ಇನ್ನು ಯಾವುದೇ ಫಂಕ್ಷನ್ಸ್ಗೆಲ್ಲ ಇವ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋಗ್ಬೇಡ ಮೀನಾಕ್ಷಿ, ಸ್ವಲ್ಪ ಇವ್ರನ್ನ ಅವಾಯ್ಡ್ ಮಾಡು ಅಂತ ಹೇಳ್ಬಿಟ್ಟು ಅಕ್ಷತಾ ಮೀನಾಕ್ಷಿಗೆ ಹೇಳ್ತಾ ಇರ್ತಾರೆ. ಕುಸುಮಾರು ಅಕ್ಷತಾನೇ ನೋಡ್ತಿರ್ತಾರೆ. ಆದರೆ ಏನು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಕುಸುಮಾರು ಪೂಜೆಗೆ ಬಂದಿದ್ದೀವಲ್ಲ ಏನು ಮಾತಾಡಬಾರ್ದು ದೇವ್ರ ಪೂಜೆಯಲ್ಲಿ ಅಂತ ಹೇಳ್ಬಿಟ್ಟು ಪಾಪ ಕುಸುಮಾರ್ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ತನ್ವಿಗೆ ಸುನಂದನ ಹೇಳ್ತಾರೆ, ತನ್ವಿ ಹೋಗು ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ತನ್ವಿಗೆ ಹೇಳ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಭಾಗ್ಯ ಆದಿಯವ್ರು ಹೊಟ್ಟರು, ನಾನು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಆದಿ ಸೀರೆ ಅಲ್ಲಿರುತ್ತೆ, ಒಂದು ಮಂಚದ ಮೇಲೆ ಸೀರೆ ಇರುತ್ತೆ, ಸೀರೆ ತೊಗೊಂಡು ಇದು ಆದಿಯವ್ರ ಅಮ್ಮನ ಸೀರೆ, ಇದು ನಂಗೆ ತುಂಬ ನನಗೆ ಮುಖ್ಯವಾದ ಸೀರೆ, ಮಾವ ಇದನ್ನು ಈ ಮನೆಗೆ ಬರೋ ಹಿರಿ ಸೊಸೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿವಸ ಇದನ್ನೇ ಉಟ್ಕೊಂಡು ಕೂತ್ಕೋಬೇಕು ಅಂತೇಳಿ ಕೊಟ್ಟಿದ್ದಾರೆ, ನನಗೆ ತುಂಬ ಮುಖ್ಯವಾಗಿದ್ದು ಇದು ಸೀರೆ ಅಂತ ಹೇಳ್ಬಿಟ್ಟು ಆದಿ ಭಾಗ್ಯ ಏನು ಮಾಡ್ತಾರೆ, ಆ ಸೀರೆನ ಬಿಸ್ತಾರೆ. ಕನ್ನಿಕಾ ಸುಟ್ಬಿಟ್ಟಿರ್ತಾಳಲ್ಲ, ಆ ಸುಟ್ಟಿರೋ ಅಂದ್ಬಿಟ್ಟು ಅಯ್ಯಯ್ಯೋ ಈ ಸೀರೆ ಹಾಳಾಗ್ಬಿಟ್ಟಿದೆಯಲ್ಲ, ಛೇ ಆದಿ ತನ್ನ ತಾಯಿ ಸೀರೆ ಅಂತ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು, ನನಗೆ ಈ ಥರ ಆಗೋಯ್ತಲ್ಲ, ನನ್ನ ಮಾವ ಕಾಮತ್ ಮಾವ ಅಮ್ಮ ಇದು ಆದಿ ಅಮ್ಮನ ಸೀರೆ ಅಮ್ಮ, ಈ ಮನೆಗೆ ಬರೋ ಸೊಸೆ ಇದನ್ನು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿವಸ ಇದನ್ನು ಉಟ್ಕೊಂಡೇ ಕೂತ್ಕೋಬೇಕಮ್ಮ, ಇದು ನನ್ನ ಯಜಮಾನ್ತಿ ಆಸೆ ಅಮ್ಮ ಅಂತ ಹೇಳ್ಬಿಟ್ಟು ಕಾಮತ್ತವ್ರು ಕೊಟ್ಟಿರ್ತಾರಲ್ಲ, ಅಯ್ಯೋ ಮಾವ ಪ್ರೀತಿಯಿಂದ ಕೊಟ್ಟರೆ ಸೀರೆ ಹಾಳಾಗ್ಬಿಟ್ಟಿದೆಯಲ್ಲ, ಈ ಸೀರೆ ಉಟ್ಕೊಂಡೇ ಹೋಗಬೇಕು ನಾನು ಪೂಜೆಗೆ, ಇವಾಗ ಈ ಸೀರೆ ಉಟ್ಕೊಂಡಲ್ಲ ಬೇರೆ ಸೀರೆಯಲ್ಲಿ ಹೋದರೆ ಮಾವಂಗೆ ಆದಿಯವ್ರಿಗೆ ತುಂಬಾ ಬೇಜಾರಾಗುತ್ತೆ, ಆದಿಯವ್ರಿಗೆ ಗೌರವ ಉಳಿಸ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ಕುಸುಮಾರ್ ಹೇಳಿದ್ದು ನೆನೆಸ್ಕೊತಾಳೆ, ಆದಿ ಮನೆಯವರಾಗಲಿ ಆದಿಯವರಾಗಲಿ ತುಂಬ ಮುಖ್ಯ ನಿನಗೆ, ಆದಿ ಮನೆಯವ್ರಿಗೆ ಯಾವುದೇ ರೀತಿ ಗೌರವದ ಕಮ್ಮಿ ಆಗ್ದಂಗೆ ನೀನು ನೋಡ್ಕೋಬೇಕು, ಅವ್ರಿಗೆ ಪ್ರತಿಯೊಬ್ಬರು ಇವಾಗ ಯಾವ ರೀತಿ ಗೌರವ ಕೊಡ್ತಾರೋ ಅದೇ ಥರ ಗೌರವ ಕೊಡಬೇಕು, ಯಾವುದೇ ರೀತಿ ಅವ್ರ ಮನೆಯ ಗೌರವ ಕಮ್ಮಿ ಆಗ್ದಂಗೆ ನೀನು ನೋಡ್ಕೋಬೇಕು ಅಂತ ಕುಸುಮಾರ್ ಹೇಳಿದ್ದು ನಾಪಿಸ್ಕೊಂಡು ಅತ್ತೆ ಹೇಳಿದ್ದಾರೆ. ಇವಾಗ ನಾನು ಏನು ಮಾಡ್ಲಪ್ಪ ದೇವರೇ, ಅಯ್ಯೋ ದೇವರೇ ನಾನು ಏನು ಮಾಡ್ಲಪ್ಪ, ಸೀರೆ ಈ ಥರ ಆಗ್ಬಿಟ್ಟಿದೆ, ಏನಪ್ಪ ಮಾಡೋದು ಅಂತ ಭಾಗ್ಯವರೆಲ್ಲ ಪಾಪ ಪರದಾಡ್ತಾಳೆ. ಒಂದು ಸೀರೆ ಎತ್ಕೋತಾಳೆ, ಅದು ಕಟ್ ಮಾಡೋಕೆ ಹೋಗ್ತಾಳೆ, ಅದಕ್ಕೂ ಮ್ಯಾಚ್ ಆಗೋಲ್ಲ, ಏನು ಮಾಡಲಿ ಇವಾಗ ನಾನು, ನೆಕ್ಲೆಸ್ ಬರೀ ಹಿಂಗೆ ಆಗ್ಬಿಟ್ಟಿದೆ, ಕಟ್ಟಾಗಿದೆ, ಏನು ಮಾಡಲಿ ನಾನು ದೇವರೇ ಏನಪ್ಪ ಮಾಡೋದು ಅಂತ ಭಾಗ್ಯ ಪಾಪ ಪರ್ತಪಿಸ್ಬಿಡ್ತಾಳೆ ಅಲ್ಲಿ. ಆವಾಗ ಒಂದು ಐಡಿಯಾ ಮಾಡ್ತಾಳೆ, ಸರಿ ಇದನ್ನೇ ಮಾಡೋದು ಸರಿ ಅಂತ ಹೇಳ್ಬಿಟ್ಟು ಸೂಜಿದ ತೊಗೊಂಡು ಸೀರೆನ ಹೊಲ್ಕೊಂಡಿದ್ದ ತಕ್ಷಣ ಪಾಪ ಬೇಗ ಅಂತಿರ್ತಾರಲ್ಲ, ಬೇಗ ಹೊಲಿತಿರ್ತಾಳೆ, ಕೈಗೆ ಚುಚ್ಕೊಂಡ್ಬಿಡುತ್ತೆ ಚುಚ್ಕೊಂಡಿದ್ದ ತಕ್ಷಣ ಸ್ವಲ್ಪ ಚುಚ್ಕೊಂಡಿದ್ದ ತಕ್ಷಣ ಅಂತಾಳೆ. ಸರಿ ಅಂದ್ಬಿಟ್ಟು ಹೊಲ್ದ್ಬಿಟ್ಟು ನೆಕ್ಲೆಸ್ನ ರೆಡಿ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ತಯಾರಾಗ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ತಯಾರಾಗಿದ್ದ ತಕ್ಷಣ ಸೀರೆ ಎಲ್ಲ ಹೊಲ್ಕೊಂಡು ಈಗ ತಯಾರಾಯಿತು ಅಂದಿದ್ದ ತಕ್ಷಣ ಈ ಕಡೆ ಸುನಂದವರು ತನ್ವಿ ಬಟ್ಟೆ ಬದಲಾಯಿಸ್ಕೊಂಬ ಅಂತ ಹೇಳಿ ಕಳಿಸ್ತಾರಲ್ಲ, ತನ್ವಿ ಏನು ಮಾಡ್ತಾಳೆ, ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಪೂಜಾ ತನ್ವಿ ಬಾ ನೀನು ಮೇಲ್ಗಡೆ ಅಕ್ಕನ ರೂಮ್ ಇದೆ ಅಲ್ಲಿಗೆ ಹೋಗು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಈ ಕಡೆ ಗುಂಡ ಬಂದು ಚಿಕ್ಕಿ ಅಮ್ಮನ ರೂಮ್ ಮೇಲಿದೆ ಅಂದಾಗ ಅಮ್ಮನ ರೂಮ್ ಮೇಲಿದೆಯಪ್ಪ ಅಂತಂತಾರೆ. ಕಾಮತ್ತವ್ರು ಇವ್ರಿಗೆಲ್ರಿಗೂ ಕುಡಿಯೋಕೆ ಏನಾರು ಕೊಡಮ್ಮ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಪೂಜಾಗೆ. ಇಲ್ಲಿ ಅಕ್ಷತಂದಿಂದ ನಿಂತಿರಲ್ಲ,
ಆ ಆಂಟಿ ಇದ್ದಾಗ ಈ ಥರ ಎಲ್ಲ ಆಗಲ್ಲ. ಆಂಟಿ ಇದ್ದಾಗ ಅಂದರೆ ಕಾಮತ್ತವರ ಮಿಸ್ಸಸ್ ಇದ್ದಾಗ, ಆದಿ ಅಮ್ಮ ಇದ್ದಾಗ ಎಲ್ಲ ಪರ್ಫೆಕ್ಟಾಗಿ ನಡೀತಿತ್ತು. ಆಂಟಿ ಇದ್ದಾಗ ಕರೆಕ್ಟಾಗಿ ಸಂಪ್ರದಾಯ ಫಾಲೋ ಆಗ್ತಿತ್ತು. ಇವಾಗ ಆಂಟಿ ಮೇಲೆ ಈ ಮನೆ ಸಂಪ್ರದಾಯ ಫಾಲೋ ಮಾಡೋರು ಯಾರು ಇಲ್ಲ, ಹಂಗೆ ಹಿಂಗೆ ಅಂತ ಅಕ್ಷತಾ ಮಾತಾಡ್ತಾನೆ ಇರ್ತಾಳೆ. ಕುಸುಮರ್ಗೆ ಕೋಪ ಬಂದಿರುತ್ತೆ, ಆದರೆ ಏನು ಮಾತಾಡಬಾರ್ದು ಅಂತ ಅವ್ರು ಸುಮ್ಮನೆ ಕೂತಿರ್ತಾರೆ ಪೂಜೆಯಲ್ಲಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಪೂಜಾನ ಇವಳನ್ನ ತನ್ವಿನ ಕರ್ಕೊಂಡು ಹೋಗಿ ಮತ್ತು ಗುಂಡನ ಕರ್ಕೊಂಡು ಪೂಜೆ ಹೋಗ್ತಾಳೆ. ಮೇಲೆ ಅಕ್ಕನ ರೂಮ್ ಇದೆ, ಬದಲಾಯಿಸು ಬಟ್ಟೆ ಅಂತ ಕಳಿಸ್ತಾಳೆ. ಅಲ್ಲಿ ಭಾಗ್ಯ ರೆಡಿ ಆಗ್ತಾ ಇರ್ತಾಳೆ. ಈ ಕಡೆ ಕನ್ನಿಕಾ ಇಷ್ಟೊತ್ತಾದರೂ ಬರಲಿಲ್ಲ ಪೂಜೆಗೆ, ಸಂಕಲ್ಪ ಮಾಡೋಕ್ಕೆ ತಡ ಆಗುತ್ತೆ ರಾಯರೇ ಅಂತ ಐನೋರು ಹೇಳ್ತಾರೆ, ಅಂದರೆ ಪುರೋಹಿತರು ಹೇಳ್ತಾರೆ. ಅವಾಗ ಕನ್ನಿಕಾ ಇರು ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಆದಿ ಬೇಡ ಕನ್ನಿಕಾ ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗ್ತಿದ್ದಂಗೆನೇ ಇವಳು ಕನ್ನಿಕಾ ನೋಡಿದ್ರಾ ಈ ನಡುವೆ ಬ್ರೋ ನಮ್ಮ ಬಗ್ಗೆ ಕೇರ್ ಇಲ್ಲ, ಯಾವ ರೀತಿ ಮಾತಾಡ್ತಾರೆ, ಮೊದಲು ಥರ ಬ್ರೋ ಇಲ್ಲ, ಪ್ರತಿಯೊಂದು ವಿಷಯಕ್ಕೂ ಭಾಗ್ಯ 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 ಅಂತ ಡಿಫೆಂಡ್ ಮಾಡ್ತಾರೆ, ಹೇಳಿಲ್ವಾ ಇದು ಯಾವ ಥರ ಸಮಾಧಾನ ನನಗಂತೂ ಗೊತ್ತಿಲ್ಲಪ್ಪ ಅಂತ ಅಂದಿದ ತಕ್ಷಣ ಕುಸುಮಾರ್ ಮತ್ತೆ ಹೇಳ್ತಾರೆ, ಹೇಳದ್ನಲ್ಲ ದೇವರು ಬೆಸೆದ ಸಂಬಂಧ ಅಂತ ಹೇಳ್ಬಿಟ್ಟು ಅಂತ ಕುಸುಮ ಅಂತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಕಡೆ ಏನಾಗುತ್ತೆ, ಆದಿ ಹೋಗ್ತಾರೆ. ಭಾಗ್ಯ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇರ್ತಾರೆ. ಅದೇನು ಮಾಡ್ತಾರೆ, ಸೀರೆಗೆ ಹಿಂದೆಗಡೆ ಪಿನ್ ಹಾಕಬೇಕಿರುತ್ತೆ. ಪಾಪ ಭಾಗ್ಯ ಪ್ರಯತ್ನ ಪಡ್ತಿರ್ತಾರೆ, ಹಾಗಲ್ಲ ಆದಿ ಹೋಗಿ ಪಿನ್ ಹಾಕ್ತಿರ್ತಾರೆ. ಅದೇ ಸಮಯಕ್ಕೆ ತನ್ವಿ ಬಂದುಬಿಡ್ತಾಳೆ. ತನ್ವಿ ಬಂದಿದ ತಕ್ಷಣ ಮಿರರಲ್ಲಿ ಭಾಗ್ಯ ನೋಡಿ ಬಂಗಾರಿ ಅಂತ ಬರ್ತಾಳೆ. ಆದಿ ಸೀರೆ ಪಿನ್ ಹಾಕ್ತಿರ್ತಲ್ಲ ಭಾಗ್ಯ ನೋಡ್ಬಿಟ್ಟು ಛೇ ಅಂತ ಹೊಂಟು ಬಿಡ್ತಾಳೆ ತನ್ವಿ ಕೋಪ ಮಾಡ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಕೆಳಗಡೆ ಬರ್ತಾಳೆ. ಬಂದಿದ ತಕ್ಷಣ ಯಾಕೆ ಬಟ್ಟೆ ಬದಲಾಯಿಸಿಲ್ವೇನೆ ನೀನು ಅಂತ ಸುನಂದ ಕೇಳ್ತಾರೆ. ಅಷ್ಟರಲ್ಲಿ ಮತ್ತೆ ಅಕ್ಷತಾ ಅಲ್ಲ ರೀ ನಿಮ್ಮ ಮನೆ ಮಕ್ಳಿಗೆ ಯಾರಿಗೂ ಒಳ್ಳೆ ಸಂಪ್ರದಾಯ ಕಲಿಸೇ ಇಲ್ವಾ ನೀವು? ಇವಳು ನೋಡಿ ಪೂಜೆಗೆ ಬಂದಿರೋ ಅವತಾರ ನೋಡಿ ಯಾವ ಥರ ಬಂದಿದ್ದಾಳೆ. ಒಂದು ಪೂಜೆಗೆ ಯಾವ ರೀತಿ ಬಟ್ಟೆ ಹಾಕೋ ಬರಬೇಕು ಅನ್ನೋದು ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳು ಕಲಿಸಿಲ್ವಾ? ಇದೇನಾ ಡಿಸಿಪ್ಲಿನ್ ನೀವು ಕಲಿಸಿರೋದು ಹೆಣ್ಮಕ್ಳುಗಳಿಗೆ ಅಂತ ಕುಸುಮಾರಿಗೆ ಅಕ್ಷತಾ ಕೇಳ್ತಾರೆ, ಕುಸುಮ ಮತ್ತು ಸುನಂದಗೆ. ಅವಾಗ ಅಕ್ಷತಾ ಕುಸುಮ ಮತ್ತು ಸುನಂದ ಹೇಳ್ತಾರೆ, ನಿನ್ಗೆ ಹೇಳಿಲ್ವೇನೆ ಬಟ್ಟೆ ಬದಲಾಯಿಸ್ಕೊಂಬ ಅಂತ, ಏನಕ್ಕೆ ಬಂದೆ ನೀನು ಬಟ್ಟೆ ಬದಲಾಯಿಸ್ಕೊಂಬೋಗೆ ಗೊತ್ತಾಗಲ್ವೇನೆ ನಿನಗೆ ಅಂತ ಹೇಳ್ಬಿಟ್ಟು ಸುನಂದ ರೇಗ್ತಾರೆ. ಅಷ್ಟರಲ್ಲಿ ಪೂಜೆ ಬಂದು ಬಾ ತನ್ವಿ ಇಲ್ಲಿ ಬದಲಾಯಿಸಿವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದು ಡಿಸಿಪ್ಲಿನ್ ಕಲಿಸಿಲ್ಲ ಮಕ್ಳುಗಳಿಗೆ ಇವರು. ನೋಡಿದ್ರೆ ದೊಡ್ಡ ಮನೆಗೆ ಸೊಸೆ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಎಲ್ರಿಗೂ, ದುಡ್ಡಿರೋ ಮನೆ ಸಿಕ್ಕಿದ್ರೆ ಸಾಕು ಅಂತ ಅಕ್ಷತಾ ಮತ್ತೆ ಅದೇ ಮಾತಾಡ್ತಿರ್ತಾಳೆ. ಸರಿ ಅಂದ್ಬಿಟ್ಟು ಆದಿ ಕರ್ಕೊಂಬರಕ್ಕೆ ಹೋಗಿರ್ತಾರಲ್ಲ, ನೆಕ್ಲೆಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರ ಅಂತ ಭಾಗ್ಯನ ಕೇಳ್ತಾರೆ. ಹ್ಞೂ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಬನ್ನಿ ಬೇಗ ಹೊರಡೋಣ ತಯಾರಾಗಿದೆ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆದಿ ಭಾಗ್ಯ ಇಬ್ಬರು ಮೆಟ್ಲು ಇಳ್ಕೊಂಡು ಬರ್ತಾ ಇರ್ತಾರೆ. ಬರ್ತಿದ್ದಂಗೆ ಸುನಂದ ಆದಿ ಭಾಗ್ಯ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಕುಸುಮ ಅವ್ರಿಗಂತೂ ಖುಷಿ ತಡೆಯೋಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾರೆ. ನನ್ನ ಭಾಗ್ಯ ಇನ್ನು ಮುಂದಕ್ಕಾದ್ರೂ ಚೆನ್ನಾಗಿದ್ರೆ ಸಾಕಪ್ಪ, ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಇನ್ನು ಮುಂದಕ್ಕಾದ್ರೂ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಭಾಗ್ಯ ಆದಿ ಇಬ್ಬರು ನಡ್ಕೊಂಬರೋದು ನೋಡ್ಬಿಟ್ಟು ಕುಸುಮ ಅವ್ರು ಭಾಳ ಆನಂದ ಪಡ್ತಾರೆ. ಅಷ್ಟು ಚೆನ್ನಾಗಿ ತಯಾರಾಗಿ ಇಬ್ಬರು ಬರ್ತಾ ಇರ್ತಾರೆ. ಬಂದಿದ ತಕ್ಷಣ ಕುಸುಮ ಬಂದು ಹತ್ರ ಭಾಗ್ಯ ನಿಂತ್ಕೊತಾಳೆ. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಯಾವಾಗ ಬಂದ್ರ? ಬಂದಮ್ಮ ಆವಾಗಲೇ, ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಭಾಗ್ಯ, ನನ್ನ ದೃಷ್ಟಿನೇ ನಿಮ್ಗಾಗತ್ತೆ, ಇಬ್ರಿಗೂ ಆದಿ ಭಾಗ್ಯ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಕುಸುಮರು ದೃಷ್ಟಿ ತೆಗಿತಾರೆ. ದೃಷ್ಟಿ ತೆಗೆದ ತಕ್ಷಣ ಆದಿ ಭಾಗ್ಯ ಇಬ್ಬರೂ ಖುಷಿಯಾಗಿ ನಿಂತ್ಕೊತಾರೆ. ಕನ್ನಿಕಂಗೆ ಶಾಕು. ಆವಾಗ ಕನ್ನಿಕ ಹೇಳ್ತಾಳೆ, ಇದೇನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಅಂದ್ಕೊಂಡಿರ್ತಾರೆ. ಕನ್ನಿಕ ಮೀನೇ ಅಕ್ಷತಾ ಹತ್ರ ಸೀರೆ ಸುಟ್ಬಿಟ್ಟಿದ್ದೀನಲ್ಲ, ಯಾವ ಸೀರೆ ಉಟ್ಕೊಂಡು ಬರ್ತಾಳೆ ಇವಾಗ ಅಕ್ಷತಾ ಅವರೇ ಅಂತ ಅಂದ್ಬಿಟ್ಟು ಅಂತಿರ್ತಾಳೆ. ಅದೇ ಸಮಯಕ್ಕೆ ಭಾಗ್ಯ ಬಂದಿದ್ದು ನೋಡ್ಬಿಟ್ಟು ನಾನು ಈ ಸೀರೆ ಸುಟ್ಬಿಟ್ಟಿದ್ನಲ್ಲ ಅವಳಿಗೆ ಈ ಸೀರೆ ಉಟ್ಕೊಂಡು ಬರಬಾರ್ದು ಅಂತ, ಯಾಕೆ ಈ ಸೀರೆ ಉಟ್ಕೊಂಬಂದ್ಲು, ಯಾಕೆ ಈ ಸೀರೆ ರೆಡಿ ಮಾಡ್ಕೊಂಡ್ಲು ಅವಳು ಇಷ್ಟು ಬೇಗ, ಹೆಂಗಾಯಿತು ಇದು ಅಂತ ಕನ್ನಿಕಂಗೆ ಶಾಕ್ ಆಗಿಬಿಡುತ್ತೆ. ಭಾಗ್ಯ ಆ ಸೀರೆ ಉಟ್ಕೊಂಬ ಆ ಸೀರೆಯಲ್ಲಿ ಭಾಗ್ಯ ತುಂಬ ಮುದ್ದಾಗಿ ಕಾಣ್ತಿರ್ತಾರೆ. ಈ ಕಡೆ ಮೀನಾಕ್ಷಿಗೂ ಶಾಕು. ಒಡವೆ ನೆಕ್ಲೆಸ್ ಕಟ್ಟಾಗಿರುತ್ತಲ್ಲ ಅದನ್ನು ಸರಿ ಮಾಡಿ ಭಾಗ್ಯ ಹಾಕೊಂಬಂದಿರ್ತಾಳಲ್ಲ, ಅದನ್ನೇ ಮೀನಾಕ್ಷಿ ನೋಡ್ತಿರ್ತಾರೆ. ಕಟ್ಟಾಗಿದ್ದು ಅದನ್ನು ಹಾಕೊಂಬಂದಿದ್ದಾಳಲ್ಲ ಅಂತ ಮೀನಾಕ್ಷಿ ಅವರೇ ನೋಡ್ತಿರ್ತಾಳೆ. ಅಕ್ಷತಂಗೂ ಶಾಕ್ ಆಗಿಬಿಡುತ್ತೆ ಇಲ್ಲಿ. ಇವಳು ನೋಡಿದ್ರೆ ಸೀರೆ ಸುಟ್ಟಿದ್ದೀನಿ ಅಂದ್ಲು ಕನ್ನಿಕಾ, ಇವಳು ನೋಡಿದ್ರೆ ಅದೇ ಸೀರೆ ಹಾಕೊಂಡು ಪೂಜೆಗೆ ಬಂದಿದ್ದಾಳಲ್ಲ ಅಂತ ಅವ್ರಿಗೆಲ್ಲ ಶಾಕ್ ಆಗಿಬಿಡುತ್ತೆ. ಆದರೆ ಭಾಗ್ಯ ಮಾವ ಹೇಳ್ದಂಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿವಸ ಇದೇ ಸೀರೆ ಉಡಬೇಕು, ತನ್ನ ಯಜಮಾಂತಿ ಸೀರೆ ಅಂತ ಕಾಮತವ್ರು ಕೊಟ್ಟಿರೋದ್ರಿಂದ ಆ ಸೀರೆನ ತಯಾರು ಮಾಡಿಕೊಂಡು ಕೈಯಲ್ಲಿ ಹೊಲ್ದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ಭಾಗ್ಯ ಉಟ್ಕೊಂಡು ಬಂದಿರ್ತಾರೆ. ಅವ್ರ ಮನೆ ಮರ್ಯಾದೆ ಉಳಿಸ್ಬೇಕು ಅಂತ ಕುಸುಮವ್ರು ಹೇಳಿರ್ತಾರಲ್ಲ, ಆದಿಗಾಗಲಿ ಕಾಮತವ್ರ ಮನೆ ಗೌರವ ಕಮ್ಮಿ ಆಗಬಾರ್ದು ಅಂತ ಹೇಳಿರೋದ್ರಿಂದ ಭಾಗ್ಯ ಆ ರೀತಿ ತಯಾರಾಗಿ ಬಂದು ಕಾಮತವ್ರ ಮನೆ ಗೌರವ ಉಳಿಸ್ಬೇಕು ಅಂತ ತನ್ನ ಕೈಯಲ್ಲಾದಷ್ಟು ಪ್ರಯತ್ನ ಭಾಗ್ಯ ಪಟ್ಟಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ವಿಡಿಯೋ ನೋಡೋರಿಗೂ ಧನ್ಯವಾದಗಳು. ಮತ್ತು ಫಸ್ಟ್ ಟೈಮ್ ನೋಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ವಿಡಿಯೋ ಮಾಡಬೇಕು ಮತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊತೀನಿ. ನೆಟ್ವರ್ಕ್ ಪ್ರಾಬ್ಲಮ್, ಮಕ್ಕಳೆಲ್ಲ ರಜಕ್ಕೆ ಬಂದಿರೋದ್ರಿಂದ ಬೇಗ ಕೆಲಸ ಮುಗಿಸೋಷ್ಟು ಇಷ್ಟ ಆಗ್ಬಿಡ್ತೇವೆ ಸ್ನೇಹಿತರೆ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.